ಸಂಭ್ರಮ ಅಂದರೆ ಅನಂತನಗರದ ವಿಶೇಷ ಸಂಭ್ರಮ. ಅನಂತನಗರದಲ್ಲಿ ಪ್ರತಿ ವರ್ಷಕ್ಕೆ ನಾವು ಒಂದು ಸಣ್ಣ 20,000 15 ಶ್ರೀಗಂಧದ ತಿಲಕ ಹೊತ್ತ ಹಣೆಯು ಸುವರ್ಣ ಪುಷ್ಪಮಾಲಿ. ಅನಂತನಗರದಲ್ಲೇ ಒಂದು ಭೂವೈಕುಂಠ ಅಂತ ನಮ್ಮ ದೊಡ್ಡವರು ಹಿರಿಯರು ಇದಕ್ಕೆ ಹೆಸರಿಟ್ಟಿದ್ದಾರೆ. ಅದು ನಮ್ಮ ಪರಂಪರೆಯಿಂದ 2003ರಿಂದ ನಡ್ಕೊಂಡು ಬಂದಿರೋದು ದೇವಸ್ಥಾನ ಇದು. ಎಲ್ಲ ಜನರಿಗೂ ಒಳ್ಳೆಯದಾಗಲಿ. ಎರಡ್ 2025ನೇ ವರ್ಷದ ಮೊದಲನೆಯ ಹಬ್ಬವೇ ವೈಕುಂಠ ಏಕಾದಶಿ. ಇದನ್ನ ದೇಶದಾದ್ಯಂತ ಅತ್ಯಂತ ವಿಜೃಂಭಣೆಯಾಗಿ ವಿಶೇಷವಾಗಿ ವೈಷ್ಣವರು ಅಂದ್ರೆ ವಿಷ್ಣುವಿನ ಭಕ್ತರು ಉತ್ತರ ದ್ವಾರದಲ್ಲಿ ವಿಷ್ಣುವಿನ ಸ್ವರೂಪಿ ಭಗವಂತನನ್ನ ಕಣ್ತುಂಬಿಕೊಂಡ್ರೆ ಒಳಿತಾಗುತ್ತದೆ, ಲೋಕ ಕಲ್ಯಾಣವಾಗುತ್ತದೆ, ಹಾಗೆಯೇ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬಂತಹ ನಂಬಿಕೆಗಳು. ಆದಾಗಿ ಇಡೀ ದೇಶದ ಎಲ್ಲ ವಿಷ್ಣುವಿನ ಮಂದಿರಗಳಲ್ಲಿ ವಿಶೇಷವಾದಂತಹ ಪೂಜೆಗಳು, ಯಜ್ಞ ಹೋಮಗಳು, ಹಾಗೆಯೇ ಲೋಕ ಕಲ್ಯಾಣಕ್ಕಾಗಿ ವಿವಿಧ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ಎಲ್ಲೆಡೆಯೂ ಕೂಡ ನಡೆಯುತ್ತಿದೆ. ಅಂತೆಯೇ ಆನೇಕಲ್ ತಾಲೂಕಿನ ಅನಂತನಗರದಲ್ಲಿನ ವೆಂಕಟರಮಣ ಸ್ವಾಮಿಯ ದೇಗುಲದಲ್ಲೂ ಕೂಡ ವೈಕುಂಠ ಏಕಾದಶಿಯನ್ನ ಅತ್ಯಂತ ವಿಜೃಂಭಣೆಯಾಗಿ ಆಯೋಜಿಸಲಾಗಿತ್ತು. ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರೂ ಕೂಡ ಒಂದೆಡೆ ಸೇರಿ ಈ ಒಂದು ವೈಕುಂಠ ಏಕಾದಶಿಯನ್ನ ಅದ್ಧೂರಿಯಾಗಿ ಆಯೋಜಿಸಲಾಗಿತ್ತು. ಇಡೀ ದೇಗುಲ ಮಧುವಣಗಿತ್ತಿಯಂತೆ ಅಲಂಕಾರಗೊಂಡಿತ್ತು. ಇಡೀ ದೇಗುಲಕ್ಕೆ ವಿದ್ಯುತ್ ದೀಪ ಅಲಂಕಾರ, ಹೂವಿನ ಅಲಂಕಾರ, ಹಾಗೆಯೇ ಭಕ್ತಾದಿಗಳು ಬರೋದಕ್ಕೆ ಸರತಿ ಸಾಲಿನಲ್ಲಿ ಹಾಗೂ ದರ್ಶನವನ್ನ ಪಡೆದುಕೊಂಡ ಭಕ್ತರುಗಳಿಗೆ ಪ್ರಸಾದದ ವ್ಯವಸ್ಥೆ ಇತ್ಯಾದಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಚ್ಚುಕಟ್ಟಾಗಿ ಆಡಳಿತ ಮಂಡಳಿಯವರು ಆಯೋಜಿಸಿದ್ದರು. ಈ ಒಂದು ವೆಂಕಟರಮಣ ಸ್ವಾಮಿ ದೇಗುಲದ ಆ ಒಂದು ವೈಕುಂಠ ಏಕಾದಶಿ ಹಬ್ಬವನ್ನ ಭಗವಂತನನ್ನ ನೇರವಾಗಿ ವೆಂಕಟರಮಣ ಸ್ವಾಮಿಯನ್ನ ದರ್ಶನ ಪಡೆದುಕೊಂಡು ಅಂದ್ರೆ ಉತ್ತರ ದ್ವಾರದಲ್ಲಿ ಭಗವಂತನನ್ನ ದರ್ಶನ ಪಡೆದುಕೊಂಡು ಒಂದು ರೀತಿಯಾದಂತಹ ಧನ್ಯತಾ ಭಾವದಿಂದ ಭಕ್ತಾದಿಗಳೆಲ್ಲರೂ ಕೂಡ ಮಂದಸ್ಮಿತರಾಗಿದ್ದರು. ಈ ಒಂದು ವೈಕುಂಠ ಏಕಾದಶಿ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಕಾಮತ್ ಆಗಿ ಮುಂತಾದವರು ಈ ಒಂದು ವೈಕುಂಠ ಏಕಾದಶಿಯ ವಿಶೇಷತೆ ಮತ್ತು ಇಲ್ಲಿನ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ವಿವರಿಸಿದ್ದು ಹೀಗೆ. ಅಜ್ಜಿ ಮೇಲೆ ನೋಡಿ, ಮೇಲೆ ನೋಡಿ. ಗೋವಿಂದ ಮೇಲೆ ಕನ್ನಡಿ ನೋಡ್ತಾ ಹೋಗುದು. ತಲೆ ಕೆಳಗೆ ಎದುರುಗಡೆ ಮೇಲೆ ಅನ್ನದಾನದ ಸೇವೆಯ ನಗದನ್ನು ಪಾವತಿಸಬಹುದು. ಅನ್ನದಾನ ಸೇವೆ ಮಾಡಲಿಕ್ಕೆ ಭಕ್ತಾದಿಗಳು ದೇವಸ್ಥಾನದ ಎದುರುಗಡೆ ಕೌಂಟರಲ್ಲಿ ಅನ್ನದಾನ ಸೇವಾ ನನ್ನ ಮಗಳು devotees would like to offer ಅನ್ನದಾನ ಸೇವಾ. there is a counter just ಬೇಗ ಬೇಗ ದರ್ಶನ ಪಡಿಬಹುದು ನೋಡಿ. ಕ್ಯೂದಲ್ಲಿ ನಿಲ್ಬೇಕಾಗಿಲ್ಲ, ಡೈರೆಕ್ಟ್ ದರ್ಶನ ಇದೆ ನೋಡಿ. ಡೈರೆಕ್ಟ್ ದರ್ಶನ ಇಲ್ಲಿ ನೋಡಿ.
ನೋಡುದಿಲ್ಲ ತುಂಬಾ ಆಯ್ತು. ಎಲ್ಲಿ ಬೆಳಗ್ಗೆಯಿಂದ Devotees like to offer seva to Lord Venkatramana and collect the seva token in the counter. Direct darsana ನೋಡಿ, direct darsana. ಹೌದು, ಅನಂತನಗರದಲ್ಲಿನ ವೆಂಕಟರಮಣ ಸ್ವಾಮಿ ದೇಗುಲದಲ್ಲಿ ವೈಕುಂಠ ಏಕಾದಶಿಯನ್ನ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಬೆಳಗಿನಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಭಗವಂತನ ದರ್ಶನವನ್ನ ಪಡೆದುಕೊಂಡರು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ದಾರಿ ದರ್ಶನ ಮಾಡಿ ಮುಟ್ಬೇಡಿ. ಸೇವಾ ಚೀಟಿ ಮಾಡಿದವರು ಮುಂದೆ ಬನ್ನಿ, ಮುಟ್ಬೇಡಿ ಮೇಡಮ್. ದರ್ಶನ ಮಾಡಿ ಮುಂದೆ ಬನ್ನಿ. ಮುಟ್ಬಾರ್ದು. ದರ್ಶನ ಮಾಡಿ ಮುಂದೆ ಬನ್ನಿ ಸರ್. ಮುಂದೆ ಬನ್ನಿ, ಮುಂದೆ ಬನ್ನಿ. ದೇವರನ್ನು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬನ್ನಿ. ದರ್ಶನ ಮಾಡಿ ಇಲ್ಲಿ ದೇವರ ದರ್ಶನ ಮಾಡಿ ಹೋಗಿ, ಮುಂದೆ ಹೋಗಿ ಮಾಡ್ಕೊಂಡು ದೇವರ ದರ್ಶನ ಮಾಡಿ ಮುಂದೆ ಹೋಗಿ. ದೇವರ ದರ್ಶನ ಮಾಡಿ ಮುಂದೆ ಹೋಗಿ. ಸಂಭ್ರಮ ಅಂದರೆ ಅನಂತನಗರದ ವಿಶೇಷ ಸಂಭ್ರಮ. ಅನಂತನಗರದಲ್ಲಿ ಪ್ರತಿ ವರ್ಷಕ್ಕೆ ನಾವು ಒಂದು ಸಣ್ಣ 20,000 15,000 ಹಿಂಗೆ ಆಲೋಚನೆ ಮಾಡ್ತೀವಿ. ಈ ಸಲ 30,000ಕ್ಕಿಂತ ಜಾಸ್ತಿ ಜನ ಇವತ್ತು ಬಂದು ಪ್ರತಿಯೊಬ್ಬರು ಪ್ರಸಾದ ರೂಪದಿಂದ ತಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ. ಭಾಳ ಸಂತೋಷದ ವಿಷಯ. ಇಲ್ಲಿ ಪ್ರತಿಯೊಂದು ಯಾರೇ ಇರಲಿ ಭಕ್ತಾದಿಗಳು ಯಾರಿಗಾದರೂ ಅನ್ನದಾನ ಮಾಡೋದು ನಾವು ಯಾರಿಗೂ ಕಳಿಸೋದಿಲ್ಲ. ಅನ್ನದಾನ ಆಗಲಿ ಲಡ್ಡು ದಾನ ಆಗಲಿ ಮಾಡಿ ಕಳಿಸ್ತೀವಿ. ಅದು ನಮ್ಮ ಪರಂಪರೆಯಿಂದ 2003ರಿಂದ ನಡ್ಕೊಂಡು ಬಂದಿರೋದು ದೇವಸ್ಥಾನ ಇದು. ಆ ದಿವಸದಿಂದ ಇವತ್ತಿನವರೆಗೆ ಇಲ್ಲಿ ಬಹಳ ಅದ್ಭುತವಾಗಿ ವಿಶೇಷವಾಗಿ ವರ್ಷಕ್ಕಿಂತ ವರ್ಷ ಜಾಸ್ತಿ ಜನ ಬಂದು ದೇವರ ದರ್ಶನ ಪಡೆದು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅದಕ್ಕೆ ಬೆಂಗಳೂರು ನಗರ ನಾಗರಿಕರಿಗೆ. ಯಾಕಂದರೆ ಇಲ್ಲಿ ಒಂದು ವ್ಯವಸ್ಥೆ, ಒಂದು ಶಿಸ್ತು, ನಾವು ಬಡಸಾರಿ ಬ್ರಾಹ್ಮಣರು ಒಂದು ದೇವಸ್ಥಾನ, ಒಂದು ಸ್ಕೂಲು, ಒಂದು ಲೇಔಟ್ ಮಾಡ್ಕೊಂಡಿದ್ದೀವಿ. ಏನೋ ಎಲ್ಲ ಜನರಿಗೂ ಬೇಕಾಗಿ ನಾವಿದ್ದೀವಿ. ಎಲ್ಲ ಜನರ ದರ್ಶನ ನಾವು ಜೀವನ ಮಾಡ್ತಾಯಿದ್ದೀವಿ. ಈ ಜಾಗದಲ್ಲಿ ಜನ ಈ ರೀತಿ ನಮಗೆ ಸ್ಪಂದನೆ ಮಾಡೋದು ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. ಭಾಳ ಸಂತೋಷ ವಿಷಯ. ನಿಮ್ಮ ಭೂಮಿ ಟೀಮ್ವರೆಗೂ ನಾನು ಧನ್ಯವಾದ ಹೇಳ್ತೀನಿ. ಪ್ರತಿ ವರ್ಷ ಬಂದು ಇಲ್ಲಿ ನೀವು ಆಗುವಂಥದ್ದು ನಮ್ಮ ಈ ಜನ ಈ ಸಂಭ್ರಮ ನೀವು ಲೈವ್ ಟೆಲಿಕಾಸ್ಟ್ ಮಾಡ್ತಾಯಿದ್ರಿ. ಅದ್ರ ಬಗ್ಗೆ ನಮ್ಮ ಸಂತೋಷ ವ್ಯಕ್ತಪಡಿಸ್ತೀನಿ. ನಿಮಗೂ ಮತ್ತು ನಿಮ್ಮ ಸಂಸ್ಥೆಗೂ ಮತ್ತು ನಮ್ಮ ಅನಂತನಗರ ನಿವಾಸಿಗಳ ಪರವಾಗಿ ಮತ್ತು ನಮ್ಮ ಈ ವಾಲಂಟಿಯರ್ ಕೆಲಸ ಮಾಡುವವರು ಪ್ರತಿಯೊಬ್ಬರು ಪ್ರತಿಯೊಬ್ಬರು 250 ಜನ ನಮ್ಮ ಹುಡುಗರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. 250 ಜನ 260 ಜನ ಇವತ್ತು ಎಲ್ಲ ರಜೆ ಹಾಕಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನಾರಾಯಣ ಹೃದಯದವರು ನಮಗೇನಾದರೂ ತೊಂದರೆ ಆಗಿದೆ ಅಂತೇಳ್ಬಿಟ್ಟು ಇಲ್ಲಿ ನನಗೆ ಒಳ್ಳೆ ಯಾವುದೋ ಎಮರ್ಜೆನ್ಸಿ ಏನಾದರೂ ಆಂಬುಲೆನ್ಸನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಡಾಕ್ಟ್ರು ನರ್ಸ್ಗಳು ಇಲ್ಲೇ ಕಾಯ್ತಾ ಇದ್ದಾರೆ. ಹಾಗೆ ನೀವು ಕೂಡ ನಮ್ಮ ಸಹಕಾರ ಕೊಟ್ಟಿದ್ದೀರಿ. ಈ ನಿಮ್ಮ ಸಹಕಾರಕ್ಕೆ ನಾನು ಧನ್ಯವಾದ ಹೇಳಿಕೊಂಡು ಇವತ್ತಿನ ಎಲ್ಲ ಸಂಭ್ರಮದಲ್ಲಿ ನೀವು ಪಾಲ್ಗೊಂಡಿದ್ದೀರಿ. ನೀವು ಕೂಡ ನಮ್ಮ ಜೊತೆಗೆ ಸೇರಿದಿರಿ. ನಿಮಗೂ ದೇವರು ಶ್ರೀ ವೆಂಕಟರಮಣ ಅವರು ಭಾಳ ಚೆನ್ನಾಗಿ ನಿಮ್ಮನ್ನು ನೋಡಿಕೊಂಡು ನಿಮಗೂ ಕೂಡ ಉತ್ತರದ ಅಭಿವೃದ್ಧಿಯಾಗಿ ನೀವು ಚೆನ್ನಾಗಿರಬೇಕು ಅಂತ ನನ್ನ ಆಶಯ. ದೇವರ ದರ್ಶನ ಮಾಡಿ ಮುಂದೆ ಬನ್ನಿ. ಇಲ್ಲಿ ಕನ್ನಡಿಯಲ್ಲಿ ದೇವರ ದರ್ಶನ ಮಾಡಿ ಮುಂದೆ ಬನ್ನಿ. ದೇವರ ದರ್ಶನ ಮಾಡಿ ಮುಂದೆ ಹೋಗಿ. ಮುಂದೆ ಹೋಗಿ.
ಸಾಲು ಸಾಲಾಗಿ ಬಂದಂತಹ ಭಕ್ತರುಗಳು ಎಲ್ಲರೂ ಕೂಡ ಭಗವಂತನ ದರ್ಶನವನ್ನ ಪಡೆದುಕೊಂಡರು. ಹಾಗೆ ಎಲ್ಲರೂ ಕೂಡ ಮಂದಸ್ಮಿತರಾಗಿದ್ದರು. ದರ್ಶನ ಪಡೆದುಕೊಂಡಂತವರು ಪ್ರಸಾದವನ್ನು ಕೂಡ ಸ್ವೀಕರಿಸಿ ಎಲ್ಲರೂ ಕೂಡ ಸಂತಸದಿಂದ ತೆರಳುತ್ತಿದ್ದರು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಇಲ್ಲಿನ ಮತ್ತೋರ್ವ ಆಡಳಿತ ಮಂಡಳಿಯ ಸದಸ್ಯರು ವಿವರಿಸಿದ್ದು ಹೀಗೆ. ನಮ್ಮ ಅನಂತನಗರ ವೆಂಕಟರಮಣ ದೇವರಿಗೆ ನಾವು ಬೇಡುತ್ತಾ ಈ ನಮ್ಮ ನಗರದಲ್ಲಿ ವೆಂಕಟರಮಣ ದೇವರು ಸುಮಾರು 21 ವರ್ಷದಿಂದ ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ. ಈ ಅನಂತನಗರದಲ್ಲೇ ಒಂದು ಭೂವೈಕುಂಠ ಅಂತ ನಮ್ಮ ದೊಡ್ಡವರು ಹಿರಿಯರು ಇದಕ್ಕೆ ಹೆಸರಿಟ್ಟಿದ್ದಾರೆ. ಇದೇ ಥರ ವೈಕುಂಠ ಏಕಾದಶಿ ದಿನ ಬಹಳ ವಿಜೃಂಭಣೆಯಿಂದ ಮಾಡಬೇಕು. ವಿಷ್ಣುವಿನ ದ್ವಾರ ಎಲ್ಲರೂ ನೋಡಿ ಭಾಗ್ಯವಂತರಾಗಬೇಕು ಅಂತ ನಮ್ಮ ಆಡಳಿತ ಮಂಡಳಿ ಇವತ್ತಿನ ಈ ವರ್ಷ ವಿಶೇಷವಾಗಿ ತುಂಬ ವ್ಯವಸ್ಥಿತವಾಗಿ ಎಲ್ಲ ಜನರಿಗೂ ಒಳ್ಳೆಯದಾಗಲಿ. ನಮ್ಮ ವೆಂಕಟರಮಣ ದೇವರು ಆನಂದನಗರದ ವೆಂಕಟರಮಣ ಎಲ್ಲರಿಗೂ ಅವರ ಮನಸಾ ಇಚ್ಛೆಯಂತೆ ಕಾರ್ಯಗಳನ್ನು ಮಾಡಲಿ. ಇನ್ನೂ ಭವಿಷ್ಯದಲ್ಲಿ ನಮ್ಮ ಈ ಸುತ್ತಮುತ್ತಲಿನ ಏರಿಯಾ ಎಲ್ಲರೂ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಭಾಗಿಯಾಗುತ್ತಾರೆ. ಸೊ ನಮಗೆ ಇಲ್ಲಿ ವಿಶೇಷವಾಗಿ ಲಡ್ಡು ಸೇವೆ ಮತ್ತು ವೈಕುಂಠ ದ್ವಾರ ಇವತ್ತಿನ ವಿಶೇಷ ಅಂದರೆ ನಮ್ಮ ತಿರುಪತಿ ಥರನೇ ಇಲ್ಲಿ ಲಡ್ಡು ನಾವು ಆನಂದನಗರ ವೆಂಕಟರಮಣ ದೇವಸ್ಥಾನದಲ್ಲಿ ಮಾಡಿ ಭಕ್ತಾದಿಗಳಿಗೆ ನೀಡುತ್ತೇವೆ. ಅದೇ ಥರ ವೈಕುಂಠ ದ್ವಾರ ನಮ್ಮ ಉತ್ತರ ದಿಕ್ಕಿನಲ್ಲಿ ವೈಕುಂಠ ದ್ವಾರ ನೋಡಿ ವಿಷ್ಣುವಿನ ಪಾತ್ರಕ್ಕೆ ನಾವು ಎಲ್ಲರೂ ಪಾತ್ರರಾಗಬೇಕು ಅಂತ ಹೇಳ್ತೀವಿ. ಸೊ ಅದೇ ರೀತಿ ನಾವು ವೈಕುಂಠ ದ್ವಾರ ಉತ್ತರದಲ್ಲಿ ಮಾಡಿದ್ದೇವೆ. ಸೊ ತುಂಬ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದೇವೆ ಅಂತ ನಾವು ತಿಳ್ಕೊತೀವಿ. ಇದೇ ಥರ ನಮ್ಮ ಅನಂತನಗರ ಲೇಔಟಲ್ಲೂ ನಮ್ಮ ಸ್ಕೂಲು ಮತ್ತು ನಮ್ಮ ಈ ಸೊಸೈಟಿ ಎಲ್ಲೂ ದೇವರ ಆಶೀರ್ವಾದದಿಂದನೇ ನಡೀತಾ ಇದೆ ಅಂತ. ಅನಂತನಗರದಲ್ಲಿನ ವೆಂಕಟರಮಣ ಸ್ವಾಮಿಯ ದೇಗುಲದಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರ, ವಿದ್ಯುತ್ ದೀಪ ಅಲಂಕಾರ, ಇಡೀ ಅನಂತನಗರ ಒಂದು ರೀತಿಯಾದಂತಹ ಹಬ್ಬದ ಸಂಭ್ರಮ ಸಡಗರದಲ್ಲಿ ಎಲ್ಲರೂ ಕೂಡ ಸಂಭ್ರಮಿಸಿದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.